15 ಲಕ್ಷ ಗಿಡ ನೆಟ್ಟಾಯಿತು. ವಿಶ್ವ ದಾಖಲೆಯ ಗದಿ ಮುಡಿಗೇರಿತು. ಪೋಷಣೆಯ ಜವಾಬ್ದಾರಿ ಹೆಗಲೇರಿತು. ನಿರ್ವಹಣೆಯ ಜವಾಬ್ದಾರಿಯನ್ನು ನಿರ್ವಹಿಸುವ ಮುನ್ನ ಟೀಕೆಗಳ ರಾಶಿ ಬೆಟ್ಟವಾಯಿತು. ನಿರೀಕ್ಷಿಸಿದ ಮಳೆ ಕೈಕೊಟ್ಟಿತು. ಆದರೂ ಬಿಡಿಎ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಲು ಟೊಂಕ ಕಟ್ಟಿ ನಿಂತಿದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹಸಿರು ಬೆಂಗಳೂರು ಯೋಜನೆಯಡಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯಂದು 15 ಲಕ್ಷ ಗಿಡಗಳನ್ನು ನೆಟ್ಟು ಗಿನ್ನಿಸ್ ದಾಖಲೆಯನ್ನು ಮಾಡಿತು. ಮಳೆ ಕೈಕೊಟ್ಟಿದ್ದರಿಂದ ಗಿಡ ನೆಟ್ಟ ಮಾರನೇ ದಿನದಿಂದಲೇ ನೀರು ಹಾಕುವ ಸ್ಥಿತಿ ಬಂದೊದಗಿತು. 1 ವಾರದಲ್ಲಿ ಅಳವಡಿಸಿಕೊಳ್ಳಲು ಯೋಜಿಸಿದ್ದ ಟ್ಯಾಂಕರ್, ಸ್ಪ್ರಿಂಕ್ಲರ್, ಪೈಪ್ಗಳ ವ್ಯವಸ್ಥೆಯನ್ನು ತತ್ಕ್ಷಣದಿಂದ ಆಗಬೇಕಿತ್ತು. ಅದೆಲ್ಲವನ್ನು ಬಿಡಿಎ ಶ್ರದ್ಧೆಯಿಂದ ಮಾಡುತ್ತಿದೆ. 1 ತಿಂಗಳಾದರೂ ಮಳೆಯಾಗಿಲ್ಲ. ಆದರೂ ಸಸಿಗಳನ್ನು ಹಸಿರಾಗಿಸುವಲ್ಲಿ ಬಿಡಿಎ ಭಗೀರಥ ಪ್ರಯತ್ನ ಮಾಡುತ್ತಿದೆ. ಅದು ಹೇಗಿದೆ ಎಂಬುದನ್ನು ಬನ್ನಿ ನೋಡೋಣ. ಜೂನ್ 27ರಂದು ಪ್ರಾಧಿಕಾರದ ವತಿಯಿಂದ ಸುಮಾರು 80,000ಕ್ಕೂ ಹೆಚ್ಚು ಸ್ವಯಂ ಸೇವಕರ ಭಾಗವಹಿಸಿಕೆಯೊಂದಿಗೆ ಸುಮಾರು 15 ಲಕ್ಷಕ್ಕೂ ಹೆಚ್ಚು ಸ್ಥಳೀಯ ಜಾತಿಯ ಸಸಿಗಳನ್ನು ನೆಟ್ಟು ಗಿನ್ನಿಸ್ ವಿಶ್ವ ದಾಖಲೆಯನ್ನು ನಿರ್ಮಿಸಲಾಗಿತ್ತು. ಸೊ ಈ ನಿಟ್ಟಿನಲ್ಲಿ ನಾವು 3 ಬಡಾವಣೆಗಳಲ್ಲಿ ಸುಮಾರು 279 ವಿವಿಧ ಸ್ಥಳಗಳಲ್ಲಿ ಈ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಬನಶಂಕರಿ 6ನೇ ಅಂತ ಲೇಔಟು BSKL 6 ಸ್ಟೇಜ್ ಲೇಔಟಲ್ಲಿ ನಾವು ಇದ್ದೀವಿ. ನಾವು ಇಲ್ಲಿ ಟೋಟಲ್ಲು 26 ಲೊಕೇಶನ್ಸಲ್ಲಿ ಸುಮಾರು 18 ಎಕರೆ ಜಾಗದಲ್ಲಿ 1,10,000 ಗಿಡಗಳನ್ನ ನಾವು ಆ ದಿನ ನಾವು ಪ್ಲ್ಯಾಂಟ್ ಮಾಡಿದ್ದೀವಿ. ಒಟ್ಟು 26 ಲೊಕೇಶನಲ್ಲಿ ಇದು ಸೇಟ್ರೀಸ್ ಅವರು 7 ಎಕರೆ ಮಾಡಿದ್ದಾರೆ 18 ಎಕರೆಯಲ್ಲಿ. ಮತ್ತು ಅದಮ್ಯ ಚೇತನದವರು 5 ಎಕರೆ ಮತ್ತು ಇಂಡಸ್ ಹರ್ಬ್ಸ್ ಅವರು 4 ಎಕರೆ ಮಾಡಿದ್ದಾರೆ. ಅದ್ರಲ್ಲಿ ಬನಶಂಕರಿ 6ನೇ ಅಂತ 10ನೇ ಬ್ಲಾಕ್ನಲ್ಲಿ 25,000 ಗಿಡ ಹಾಕೋಕ್ಕೆ ಅದಮ್ಯ ಚೇತನದವರು ನಡೆಸ್ತಾವ್ರೆ. ನಾನು ಪಕ್ಕದ ಮನೆ ಆದ್ದರಿಂದ ನನ್ನ ಮನೆ ಪಕ್ಕದಲ್ಲೇ ಬೆಳೆಸ್ತಾ ಇರೋದ್ರಿಂದ ನಾನು ದಿನನಿತ್ಯ ಒಂದು 2-3 ಅವರ್ ಬಂದು ಇದಕ್ಕೋಸ್ಕರ ಸೇವೆ ಮಾಡ್ತೀನಿ. BDAನವರು ನಮಗೆ ಇಲ್ಲಿ ಬನಶಂಕರಿ 6 ಸ್ಟೇಜಲ್ಲಿ ಅದಮ್ಯ ಚೇತನಕ್ಕೆ 25,000 ಗಿಡ ನೆಟ್ಟು ಪೋಷಿಸುವಂಥ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾವೇನು ಮಾಡಿದ್ದೀವಿ, ಗಿಡ ನೆಡಬೇಕಾದ್ರೆ ಮೊದಲು ಒಂದು ಗುಂಡಿಯನ್ನು ತೋಡಿದ್ದೇವೆ. ನಂತರ ಆ ಗಿಡದ ಕವರ್ ಇರ್ತದೆ, ಆ ಕವರನ್ನು ತೆಗೆದು ಗಿಡವನ್ನು ಇಟ್ಟು ಆಮೇಲೆ ಪಕ್ಕದಲ್ಲಿ ಒಂದು ಕೋಲು ಕೊಟ್ಟರೆ ಗಾಳಿಗೆ ಹೆಚ್ಚು ಬೆಂಡಾಗಿ ಮುರಿಯೋ ಚಾನ್ಸ್ ಇರೋದಿಲ್ಲ. ಆ ಕೋಲನ್ನು ಕಟ್ಟಿ ನೋಡಿ, ದಾರವನ್ನು ಕಟ್ಟಿದ್ದೇವೆ. ಇದು ಈ ಸ್ವಲ್ಪ ಗಿಡಕ್ಕೆ ಮಾಡಿದ್ದೀವಿ. ಇದೇ ಥರ ಮುಂದುವರಿಸ್ಕೊಂಡು ಹೋಗ್ತೀವಿ ವಾಲಂಟಿಯರ್ ಸಹಾಯದಿಂದ. ನಂತರ ಏನು ಮಾಡ್ತಾಯಿದ್ದೀವಿ ಅಂದರೆ, ಗಿಡಕ್ಕೆ ಬಾಳೆಹಣ್ಣಿನ ಸಿಪ್ಪೆ ಅತ್ಯುತ್ತಮ ಪೊಟ್ಯಾಶ್ ಕೊಡುವಂಥ ಒಂದು ವ್ಯವಸ್ಥೆ, ಜೊತೆಗೆ ಮೊಟ್ಟೆಯ ಹೊರಗಡೆ ಶೆಲ್ಲು, ಇದಿಷ್ಟನ್ನು ಅದಕ್ಕೆ ಕೊಡ್ತಾಯಿದ್ದೀವಿ. ಇವಾಗ ನಾನು BTM ಲೇಔಟಲ್ಲಿದ್ದೀನಿ. BTM ಲೇಔಟಿಂದ ಇಲ್ಲಿಂದ ಒಂದು 14 ಕಿಲೋಮೀಟ್ರ್ ಆಗುತ್ತೆ. ಆದರೆ 14 ಕಿಲೋಮೀಟ್ರ್ ಏನು ದೊಡ್ಡದಲ್ಲ. ಕಾರಣ ಬೆಂಗಳೂರಿನಲ್ಲಿ ಬದುಕಬೇಕು ಅಂತಂದರೆ ಇಷ್ಟೆಲ್ಲ ಕೆಲಸ ಮಾಡಿದರೆ ನಾಳೆ ನನಗೂ ಆಗ್ಬೋದು, ಪ್ಲಸ್ ನನ್ನ ಮುಂದಿನ ಜನ್ರೇಷನ್ಗೆ ಹೆಲ್ಪ್ ಆಗ್ಬೋದು. ಮೋರ್ ದೆನ್ 150 ಡಿಫ್ರೆಂಟ್ ಸ್ಪೀಷೀಸ್ ನಾವಿಲ್ಲಿ ಪ್ಲ್ಯಾಂಟ್ ಮಾಡಿದ್ದೀವಿ. ಇದರೊಳಗಡೆ ಅದು ಈಸ್ಟರ್ನ್ ಘಾಟ್ ಸ್ಪೀಷೀಸ್ ಇರ್ಬೋದು, ವೆಸ್ಟರ್ನ್ ಘಾಟ್ ಸ್ಪೀಷೀಸ್ ಇರ್ಬೋದು, ಎಲ್ಲದೂ ಇಲ್ಲಿ ಪ್ಲ್ಯಾಂಟ್ ಆಗಿರೋದು. ಈಗ ನಾವು ಹೈ ಡೆನ್ಸಿಟಿ ಪ್ಲಾಂಟೇಷನ್ ಅಂದರೆ ವಿ ಹ್ಯಾವ್ ಎಕ್ಸ್ಕವೇಟೆಡ್ 3 feet ಸಾಯಿಲ್ ಆ್ಯಂಡ್ ಅದರ್ ಪರ್ಫೊರೇಟೆಡ್ ಲೈಕ್ ರೈಸ್ ಹಸ್ಕು, ಕೊಕೊಪೀಟ್ ಎಲ್ಲ ಆ್ಯಡ್ ಮಾಡಿಬಿಟ್ಟು ಪ್ಲಾಂಟೇಷನ್ ಮಾಡಿದ್ವಿ. ಸೊ ಪ್ಲ್ಯಾಂಟ್ಸ್ ಎಲ್ಲದಕ್ಕೂ ನಾವು ಇದ್ರ ಜೊತೆಗೆ ನಮ್ಮದೇ ಟ್ರ್ಯಾಕ್ಟರ್ಸಲ್ಲಿ ನಾವು ಜೀವಾಮೃತ, ಪಂಚಗವ್ಯನ ಟ್ರ್ಯಾಕ್ಟ್ರಲ್ಲಿ ಹಾಕಿ ಒಂದು ರೌಂಡ್ ಅಪ್ಲಿಕೇಶನ್ ಮಾಡಿದ್ವಿ. ಮೇಲ್ಗಡೆ ಮಲ್ಚಿಂಗ್ ಅಂತ ಹೇಳಿ ಬೇರೆ ಬೇರೆ ಥರ ಮಲ್ಚಿಂಗ್ ಮಾಡ್ತೀವಿ. ನಾವೇನು ಮಾಡಿದ್ವಿ ಅಂತ ಹೇಳಿದರೆ, ನಾವು ಬೆಂಗಳೂರಿನಲ್ಲಿ ಇರತಕ್ಕಂಥ ಎಲ್ಲ ಒಣ ಎಲೆಗಳು, ಮರದಿಂದ ಕೆಳಗಡೆ ಬಿದ್ದಿರೋ ಒಣ ಎಲೆಗಳು, ಪಾರ್ಕ್ ಇರ್ಬೋದು, ರೋಡ್ ಸೈಡಲ್ಲಿ ಇರ್ಬೋದು, ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಒಣ ಎಲೆಗಳನ್ನು ಕಲೆಕ್ಟ್ ಮಾಡಿದ್ರಲ್ಲಿ ಬೇರೆ ಬೇರೆ ವೆರೈಟೀಸ್ ಒಣ ಎಲೆ ಬರುತ್ತೆ. ಇದು ಒಂದು ದಿವಸ ಇದು ಹಾಗೆ ಮಲ್ಚ್ ಆಗಿಬಿಟ್ರೆ ಸಾಯಿಲ್ ಮಾಯಿಶ್ಚರು ಚೆನ್ನಾಗಿ ಉಳ್ಕೊಳ್ಳುತ್ತೆ, ಪ್ಲಸ್ ಒಂದು ಮೆನ್ಯೂರ್ ಥರನೂ ಆಗುತ್ತೆ ಇದ್ರೊಳಗಡೆ. ನಾಡಪ್ರಭು ಕೆಂಪೇಗೌಡ ಲೇಔಟಲ್ಲಿ ಇಬ್ಬರು NGOಸ್ನ ವತಿಯಿಂದ 88 ಎಕರೆಯಲ್ಲಿ ನೆಡುತೋಪು ನಿರ್ಮಾಣ ಮಾಡಿರ್ತೀವಿ. ಇಲ್ಲಿ ಸುಮಾರು ಆಸುಪಾಸಲ್ಲಿ ಅಂದಾಜು 1 ಲಕ್ಷ ಗಿಡಗಳು ಯುನೈಟೆಡ್ ವೇನಲ್ಲಿ ನೆಟ್ಟಿದ್ದಾರೆ.
ಇನ್ನು 6.5 ಲಕ್ಷ ಗಿಡಗಳನ್ನ ದಟ್ಸ್ ಇಕೋ ಫೌಂಡೇಶನ್ ನೆಟ್ಟಿದ್ದಾರೆ. ಇನ್ನು ಓವರ್ ಆಲ್ ಹೇಳಬೇಕು ಅಂತ ಅಂದರೆ ಒಂದು 80 to 85 ಸರ್ವೈವಲ್ ಪ್ಲಾಂಟಿಂಗ್ ಇಲ್ಲಿ ಕಾಣ್ಬೋದು. ಈಗ ನೀವು ನೋಡಿದರೆ ಲಾಸ್ಟ್ 1 ತಿಂಗಳಲ್ಲಿ ಸುಮಾರಷ್ಟು ನೀರೆಲ್ಲ ಬಿಟ್ಟು ಇಲ್ಲಿ BDA ಅವರೇ ನಮಗೆ ಬೋರ್ವೆಲ್ಗಳು ಪ್ರೊವೈಡ್ ಮಾಡಿದರು. ಅದಲ್ಲದೆ ಕಾಂಪೌಂಡ್ ವಾಲು ಮತ್ತು ಫೆನ್ಸಿಂಗ್ ಎಲ್ಲ ಮಾಡಿಕೊಟ್ರು. ಅಷ್ಟಲ್ಲದೆ ನಮ್ಮ ಸೂಪರ್ವೈಸರ್ಸು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಯಾರಿದ್ದಾರೆ ಎಲ್ಲರೂ ಸೇರಿ ಇದಕ್ಕೆಲ್ಲ ನೀರು ಹಾಕಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಅಷ್ಟಲ್ಲದೆ ಎಲ್ಲ 80 ಎಕರೆಯಲ್ಲಿ ನೀವು ನೋಡಿದ್ರೆ ಒಂದು ಶೇಕಡ 85 to 90% ಎಲ್ಲ ಭಾಳ ಚೆನ್ನಾಗಿದೆ. ಸೊ ನಾವಿಲ್ಲಿ BDAದಲ್ಲಿ ಆಲ್ಮೋಸ್ಟ್ 5 ಎಕರೆ ಪ್ಲ್ಯಾಂಟೇಷನ್ ಮಾಡಿದ್ದೀವಿ. ಸೊ BDA ಕಡೆಯಿಂದ ನಮಗೆ ಫೆನ್ಸಿಂಗ್ ಆಗಲಿ 2 ಬೋರ್ವೆಲ್ ಮಾಡಿಕೊಟ್ಟಿದ್ದಾರೆ. ಸೊ ಡೈಲಿ ವಾಟರಿಂಗ್ ಆಗ್ತಾಯಿದೆ ಪ್ಲ್ಯಾಂಟೇಷನ್ಗೆ, ನೀವು ನೋಡ್ಬೋದು. DSK ಲೇಔಟ್ ಅಂದರೆ ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ನಲ್ಲಿ ನಾವು ಇವಾಗ ಸದ್ಯಕ್ಕಿದ್ದೀವಿ. ಇವಾಗ ಇಲ್ಲಿ ನಾವು ಒಟ್ಟು 134 ಎಕರೆನಲ್ಲಿ ವಿಸ್ತೀರ್ಣದಲ್ಲಿ ನಾವು ಪ್ಲಾಂಟೇಷನ್ ಮಾಡಿದ್ದೀವಿ. ಅದರಲ್ಲಿ 142 ಲೊಕೇಶನ್ಸ್ ಬರುತ್ತೆ. ಆಮೇಲೆ ಇದರಲ್ಲಿ ನಾವು ಎಲ್ಲ ಡಿವೈಡ್ ಮಾಡಿದ್ದೀವಿ. ಅಂದರೆ 5 ಜನ NGOs ಇಲ್ಲಿ ಪ್ಲಾಂಟೇಷನ್ ಮಾಡಿದ್ದಾರೆ. ಆಮೇಲೆ ಅದ್ರ ಜೊತೆಗೆ ಇಲ್ಲಿ ಪ್ರತಿಯೊಂದು ಸೆಕ್ಟರ್ಗೂ ಒಬ್ಬೊಬ್ಬರು ಕಾಂಟ್ರಾಕ್ಟರ್ಸ್ ಇದ್ದಾರೆ. ಅವರು ಕಾಂಟ್ರಾಕ್ಟರ್ಸ್ ಕೂಡ ಅವರು ಒಂದೊಂದು 2 ಎಕರೆ ತೊಗೊಂಡಿದ್ದಾರೆ. ಸೊ ಅವರು ಒಟ್ಟು 13 ಜನ ಬರ್ತಾರೆ. ಸೊ ಟೋಟಲ್ ಇವಾಗ ಇಲ್ಲಿ 5 ಜನ NGOs ಮತ್ತು 13 ಜನ ಕಾಂಟ್ರಾಕ್ಟರ್ಸು ಅವರು ಮೇಲೆ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ. ಇಲ್ಲಿ ಪ್ಲಾಂಟೇಷನ್ ತುಂಬ ಚೆನ್ನಾಗಿದೆ. ಇಲ್ಲಿ ಸುಮಾರು ನಾವು ಒಂದು 7.25 ಲಕ್ಷ ಅಷ್ಟು ನಾವು ಗಿಡ ಪ್ಲಾಂಟೇಷನ್ ಮಾಡಿದ್ದೀವಿ. ಅದರಲ್ಲಿ 90% ಸರ್ವೈವಲ್ ಆಗಿದೆ, ಎಲ್ಲ ತುಂಬ ಚೆನ್ನಾಗಿದೆ. ನಾವು ಅಮೃತ ಕನ್ಸ್ಟ್ರಕ್ಷನ್ ಕಂಪ್ನಿಯಿಂದ ಈಗ BDA June 27th ನಡೆದಿದ್ದ ಇನಿಷಿಯೇಟಿವಲ್ಲಿ 15 lakh ಪ್ಲ್ಯಾಂಟ್ಸಲ್ಲಿ ನಾವು ಆಲ್ಮೋಸ್ಟ್ 30 to 35,000 ಪ್ಲ್ಯಾಂಟ್ಸ್ ನೆಟ್ಟಿದ್ದೀರಿ. ಸೊ ನಾವು ಇಲ್ಲಿ DSKL ಬಂದ್ಬಿಟ್ಟು ಆಲ್ಮೋಸ್ಟ್ 36 ಏಕರ್ಸಲ್ಲಿ ಬಂದ್ಬಿಟ್ಟು ನಾವು ಸುಮಾರು 2,80,000 ಪ್ಲಸ್ ಸ್ಯಾಪ್ಲಿಂಗ್ಸ್ ಹಾಕಿದ್ದೀವಿ. ಎಲ್ಲ ಕಡೆ ಬಂದ್ಬಿಟ್ಟು ಇವಾಗ ಮಳೆನೂ ಬಂದಿದೆ, 2 ದಿನದಿಂದ ಇವಾಗ ಮಳೆನೂ ಇದೆ. ಅದಕ್ಕಿಂತ ಮುಂಚೆ ನಾವು ಬಂದ್ಬಿಟ್ಟು ಟ್ಯಾಂಕರಲ್ಲೂ ನೀರು ಹಾಕಿ ಮತ್ತು BDA ಕಡೆಯಿಂದ ಬೋರ್ವೆಲ್ ಹಾಕ್ಸ್ಬಿಟ್ಟು, ಸೊ ಬೋರ್ವೆಲ್ ಕಡೆಯಿಂದನೂ ಬಂದ್ಬಿಟ್ಟು ನಾವು ಡ್ರಿಪ್ ಲೈನ್ ಇಳಿದಿದ್ದೀವಿ. ಸೊ ಅದು ಮತ್ತು ಸ್ಯಾಪ್ಲಿಂಗ್ ಸರ್ವೈವಲ್ ರೇಟು ಆಲ್ಮೋಸ್ಟ್ 90% ಪ್ಲಸ್ ಇದೆ. ಸೊ ಜೂನ್ 27ರಂದು ಕಾರ್ಯಕ್ರಮ ಆದ 2-3 ದಿವಸದಲ್ಲಿ ಭಾಳಷ್ಟು ಟೀಕೆಗಳು ಬಂದು, ಆರೋಪಗಳು ಬಂದು, ಗಿಡಗಳು ಸಾಯ್ತಾ ಇದೆ, ಸರಿಯಾಗಿ ನೆಟ್ಟಿಲ್ಲ ಅಂತ ಹೇಳಿ. ಸೊ ಇದು ಏನಾಗಿದೆ, ನಾವು ಇದನ್ನು ನೆಟ್ಟಿರುವಂಥದ್ದು ಸಾರ್ವಜನಿಕರು ಅಂದರೆ ಸ್ವಯಂ ಸೇವಕರು. ಅದರಲ್ಲಿ ಮಕ್ಕಳಿಂದ ಹಿಡಿದು ಸುಮಾರು 60 ವರ್ಷದ ಮೇಲಿರೋ ಕೆಲವರು ವಯಸ್ಕರು ಕೂಡ ಭಾಗವಹಿಸಿದ್ರು. ಮತ್ತು NSS, NCC, ಸೇವಾದಳ್ಳು ಮತ್ತು ಹಲವಾರು ಬೆಂಗಳೂರಲ್ಲಿರೋ ಸುತ್ತಮುತ್ತ ಇರುವಂಥ ಹಲವಾರು ಸಂಘ ಸಂಸ್ಥೆಗಳು, ಕಂಪ್ನಿಗಳು, ಹೀಗೆ ಭಾಳಷ್ಟು ಜನ ಅರ್ಬನ್ ಕ್ರೌಡು ಪಾರ್ಟಿಸಿಪೇಟ್ ಮಾಡಿದರು. ಸೊ ಕೆಲವರು ತಮ್ಗೆ ಎಷ್ಟಾಗುತ್ತೆ ಅಷ್ಟೇ ಆಳ ತೆಗೆದು ಮೇಲ್ಮೇಲೆ ಇಟ್ಟು ಗಿಡಗಳನ್ನ ನೆಟ್ಬಿಟ್ಟಿದ್ರು. ಗಿಡಗಳು ಒಣಗಿದ್ದು ಎಲ್ಲ ಕಡೆ ಒಣಗಿರಲಿಲ್ಲ. ಒಂದು 10% 15% ಪ್ಲಾಂಟಿಂಗ್ ಸೈಟ್ಸ್ಗಳಲ್ಲಿ ಒಣಗಿತ್ತು. ನಾವು ಪ್ರೋಗ್ರಾಮ್ ಆಗಿದ ನಂತರ ಇಮಿಡಿಯೇಟಾಗಿ ನಾವು ಆ ಸೈಟ್ಗಳಿಗೇ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅಲ್ಲಿ ಹೆಚ್ಚಿನ ನಿರ್ವಹಣೆಯನ್ನು ಮತ್ತು ಹೆಚ್ಚಿನ ಮೇಲ್ವಿಚಾರಣೆಯನ್ನು ನಡೆಸಿ ಈಗ ಅವನ್ನು ಕೂಡ ಉತ್ತಮವಾಗಿ ನಿರ್ವಹಣೆ ಮಾಡಿಸ್ತಾ ಇದ್ದೀವಿ. ಆ ಸೀಡ್ಲಿಂಗ್ಸ್ಗಳನ್ನ ನಾವು ಭಾಳಷ್ಟು ಪ್ರದೇಶಗಳಿಂದ ದೂರದಿಂದ ಬರುವಾಗ ಕೆಲವೊಂದು ಸಲ 2 ದಿನ ವೆಹಿಕಲಲ್ಲಿ ಬಂದಿರುತ್ತೆ. ಮತ್ತು ಇಲ್ಲಿಂದ ಎಲ್ಲೋ ಸ್ವಲ್ಪ ದೂರ ಇಳಿಸಿರ್ತೀವಿ, ಅಲ್ಲಿಂದ ಮತ್ತೆ ಈ ಪ್ಲಾಂಟೇಷನ್ ಸೈಟಿಗೆ ತರಬೇಕಾಗತ್ತೆ. ಈ ಪ್ರತಿ ಒಂದು ಹಂತದಲ್ಲೂ ಅದು ಏನು ನರ್ಸರಿಯಲ್ಲಿ ಯೂಶ್ವಲಿ ಶೇಡ್ ನೆಟ್ ಕೆಳಗಡೆ ಇರುತ್ತೆ ಅಥವಾ ಒಟ್ಟೊಟ್ಟಾಗಿ ಗುಂಪಾಗಿರುತ್ತೆ, ಮತ್ತು ಅಲ್ಲಿ ಡೈಲಿ ಆರೈಕೆ ಆಗ್ತಾ ಇರುತ್ತೆ. ಇಲ್ಲಿ ಸಡನ್ನಾಗಿ ಬಂದು ಇಂಥ ಎಕ್ಸ್ಪೋಸ್ಡ್ ಎನ್ವೈರ್ಮೆಂಟ್ ಅದಕ್ಕೆ ಸಿಕ್ಕಾಗ, ಡೈರೆಕ್ಟ್ ಹಾರ್ಶ್ ಸನ್ ಕೆಳಗಡೆ ನೇರವಾಗಿ ಅದು ಎಕ್ಸ್ಪೋಸ್ ಆದಾಗ ಅದು ಒಂದು ಟ್ರಾನ್ಸ್ಪೋರ್ಟೇಷನ್ ಶಾಕ್ಗೆ ಒಳಗಾಗುತ್ತೆ ಮತ್ತು ಸ್ಟ್ರೆಸ್ಗೂ ಒಳಗಾಗುತ್ತೆ. ಈ ನಿಟ್ಟಿನಲ್ಲಿ ಮೆಜಾರಿಟಿ ಆಫ್ ದ ನೇಟಿವ್ ಸ್ಪೀಷೀಸ್ ಏನು ಮಾಡ್ತದೆ ಎಲ್ಲ ಅದು ಅಂದರೆ ಟ್ರಾನ್ಸ್ಪಿರೇಷನ್ನ ಕಡಿಮೆ ಮಾಡೋದಕ್ಕೋಸ್ಕರ ಮತ್ತು ಅದು ಜೀವಂತವಾಗಿರೋದನ್ನು ಇನ್ನೂ ಎಕ್ಸ್ಟೆಂಡ್ ಮಾಡೋದಕ್ಕೋಸ್ಕರ ಎಲೆಗಳನ್ನ ಉದುರಿಸುತ್ತೆ. ಸೊ ಆ ಎಲೆಗಳು ಉದುರಿಸಿದ ಮೇಲೆ ಮತ್ತೆ ಕಂಟಿನ್ಯೂಸ್ ಆಗಿ ನಾವು ಒಳ್ಳೆ ಆರೈಕೆ ಮಾಡಿದ್ರೆ ಅದರಲ್ಲಿ ಚಿಗುರು ಬರುತ್ತೆ.
ಸೊ ಭಾಳಷ್ಟು ಏನು ನಾವು ಆರೋಪಗಳು ಕೇಳಿ ಬಂದಿತ್ತು, ಆ ಗಿಡದ್ದೆಲ್ಲ ಇದೇ ಥರ ಆಗಿದೆ. ಸೊ ಆ ಗಿಡಗಳು ಈಗ ಕಂಟಿನ್ಯೂಸ್ 1 ಮಂತಿಂದ ನಾವು ಕಂಟಿನ್ಯೂಸ್ ಆಗಿ ವಾಟರಿಂಗ್ ಮಾಡ್ತಾ ಇರೋದ್ರಿಂದ, ಮತ್ತು ಫೆನ್ಸಿಂಗ್ ಎಲ್ಲ ಮಾಡಿ ಕ್ಯಾಟಲಿಂದ ಪ್ರೊಟೆಕ್ಷನ್ ಕೊಡ್ತಾ ಇರೋದ್ರಿಂದ, ಮತ್ತು ಭಾಳಷ್ಟು ಗೊಬ್ಬರಗಳನ್ನ ಜೈವಿಕ ಗೊಬ್ಬರ ಕೊಡ್ತಾ ಇದ್ದೀವಿ, ಜೀವಾಮೃತ ಕೊಡ್ತಾ ಇದ್ದೀವಿ. ಇದೆಲ್ಲ ಕೊಡ್ತಾ ಇರೋದ್ರಿಂದ ಅದೆಲ್ಲ ರಿಜುವಿನೇಟ್ ಆಗಿ ಏನು ಆ ಥರ ಬಾಡೋದಂಗೆ ಕಾಣ್ತಾ ಇತ್ತು, ಅದರಲ್ಲಿ ಮೋರ್ ದೆನ್ 80% ಇನ್ನೂ ರಿವೈವ್ ಆಗಿದೆ. ಇನ್ನೂ ಕೂಡ ಕೆಲವು ಗಿಡಗಳು ಇವಾಗಲೂ ಕೂಡ ಚಿಗುರು ಹೊಡಿತಾ ಇದ್ದಾವೆ. ನಮ್ಮ BDA ವತಿಯಿಂದ ನಾವು ಏನು ಸಸಿಗಳಿದೆ ಅದರದ ಒಂದು ಲೋಡಿಂಗ್, ಅನ್ಲೋಡಿಂಗ್, ಟ್ರಾನ್ಸ್ಪೋರ್ಟೇಷನ್ನು ಮತ್ತು ಪ್ಲಾಂಟಿಂಗ್ ಟೂಲ್ಸು, ಮತ್ತು ಅವತ್ತು ಬಂದಿದ್ದಂಥ ಸ್ವಯಂ ಸೇವಕರಿಗೆ ಏನು ಲಾಜಿಸ್ಟಿಕ್ಸ್, ರೆಸ್ಟಿಂಗ್ ಟೆಂಟ್ಸು, ಟೇಬಲ್ಸ್ ಆಗ್ಬೋದು, ಫುಡ್ ಆಗ್ಬೋದು, ಈ ಎಲ್ಲ ಸೇರಿ ಅಂದಾಜು 17ರಿಂದ 20 ಕೋಟಿ, ಗರಿಷ್ಠ 20 ಕೋಟಿಯಷ್ಟು ವೆಚ್ಚ ಆಗಿರ್ಬೋದು. ಇನ್ನುಳಿದಂತೆ ಏನು ನಮಗೆ ನಿರ್ವಹಣೆ ಇದೆ ಅಂದರೆ ಅದು ಯೂಶ್ವಲಿ ಈ ಒಂದು ಮೈಕ್ರೋ ಫಾರೆಸ್ಟ್ ಅಂತ ಏನು ಹೇಳ್ತೀವಿ ಅಥವಾ ಮಿನಿ ಫಾರೆಸ್ಟ್ ಮಾಡೆಲ್ ಏನಿದೆ, ಇದನ್ನು ನಾವು 1 ಎಕರೆಗೆ ಅಂದಾಜು 3 ವರ್ಷ ನಿರ್ವಹಣೆ ಮಾಡೋದಕ್ಕೆ 20ರಿಂದ 22 ಲಕ್ಷ ವೆಚ್ಚ ಬೇಕಾಗ್ತದೆ. ಅಂದರೆ ಗಾರ್ಡನರ್ ಇಡೋದು, ವೀಡಿಂಗ್ ಮಾಡೋದು, ಡ್ರಿಪ್ ಇರಿಗೇಷನ್ ಹಾಕುವಂಥದ್ದು, ಈ ಥರ ಈಗ ಗೊಬ್ಬರ ಕೊಡುವಂಥದ್ದು, ಇದೆಲ್ಲದಕ್ಕೆ ಸೇರಿ 20ರಿಂದ 22 ಲಕ್ಷ ಖರ್ಚು ಬರುತ್ತೆ 1 ಎಕರೆಗೆ. ಸೊ ಆ ಥರ ಕನ್ಸಿಡರ್ ಮಾಡಿದ್ರೆ ಅರೌಂಡ್ 50 to 60 crores ನಮಗೆ CSR ಫಂಡ್ಸಲ್ಲಿ ಮೊಬಿಲೈಸ್ ಮಾಡಬೇಕಾಗತ್ತೆ. ಸೊ ಒಟ್ಟಾರೆಯಾಗಿ BDAಯಿಂದ ಗರಿಷ್ಠವಾಗಿ ಒಂದು 20 ಕೋಟಿಯಷ್ಟು ವೆಚ್ಚ ಆಗ್ಬೋದು. ಉಳಿದಂತೆ ಎಲ್ಲ ಏನಿದೆ ಇದನ್ನು CSR ಅನುದಾನದಲ್ಲಿ NGOಗಳು ಪಡೆದುಕೊಂಡು ಇದನ್ನು ನಿರ್ವಹಿಸ್ತಾರೆ. ನಾವು ಪ್ಯಾರಾಮೀಟರ್ಸ್ ಕೂಡ ಚೆಕ್ ಮಾಡ್ತೀವಿ. ಏನೇನು ಪ್ಯಾರಾಮೀಟರ್ಸ್ ನಾವು ಚೆಕ್ ಮಾಡ್ತೀವಿ, ಒಂದು ಬಂದು ಸೌಂಡ್ ಲೆವೆಲ್. ಅದು ಏನಕ್ಕೆ ಅಂದರೆ ನಮ್ಮದು ಸೌಂಡ್ ಲೆವೆಲ್ ಮಿಯಾವಾಕಿ ಒಳಗೆ ಎಷ್ಟಿರುತ್ತೆ, ಆಚೆ ಗಾಡಿ ಎಲ್ಲ ಓಡಾಡೋದು, ವೆಹಿಕಲ್ಸ್ ಎಲ್ಲ ಓಡಾಡೋದು, ಅದನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ. ಸೊ ಇನ್ನೊಂದು ಇನ್ಸ್ಟ್ರೂಮೆಂಟ್ ಬಂದು ನಮ್ಮಲ್ಲಿ ಸಾಯಿಲ್ ಮಾಯಿಶ್ಚರ್ ಲೆವೆಲ್. ಸೊ ನಾವು ಈಗ ಗಾರ್ಡನರ್ಸು ಯಾರಾದರೂ ಬಂದರೆ ನೀರು ಹಾಕಿದ್ದೀವೋ ಇಲ್ವೋ ಕೂಡ ಚೆಕ್ ಮಾಡಲಿಕ್ಕೆ. ಸೊ ನಾವು ಮ್ಯಾನ್ಯಲಿ ಇದು ಹೋಗಿ ಚೆಕ್ ಮಾಡ್ತೀವಿ. ಓಕೆ, ಇವ್ರು ಹೇಳ್ತಿರೋದನ್ನ ನೀರು ಚೆಕ್ ಮಾಡೋಣ ಅಂತ ನೀರ ಅಂಶ ಚೆಕ್ ಮಾಡಲಿಕ್ಕೆ ಈ ಪ್ಯಾರಾಮೀಟರ್ ಯೂಸ್ ಮಾಡ್ತೀವಿ. ಓಕೆ, ಇನ್ನೊಂದು ಇನ್ಸ್ಟ್ರೂಮೆಂಟ್ ಬಂದು ನಮ್ಮಲ್ಲಿ ಏರ್ ಕ್ವಾಲಿಟಿ, ಏರ್ ಪೊಲ್ಯೂಷನ್. ದಿಸ್ ಈಸ್ ಮೇನ್ಲಿ ವಿ ರಿಕ್ವೈರ್ ಫಾರ್ ಬ್ಯಾಂಗ್ಳೂರು, ಸಿಟೀಸ್ ಲೈಕ್ ಬ್ಯಾಂಗ್ಳೂರು ಆ್ಯಂಡ್ ಡೆಲ್ಲಿ. ಯಾಕಂದರೆ ಇಲ್ಲೇ ಜಾಸ್ತಿ ಏರ್ ಪೊಲ್ಯೂಷನ್ ಇದ್ರಿಂದ ನಾವು ಈ ಪ್ಯಾರಾಮೀಟರ್ಸ್ನ ಚೆಕ್ ಮಾಡ್ತೀವಿ. This is a state government program, Karnataka state government program coordinated by BDA. This has been called Bangalore Urban Ecological Renovation Mission 2026-2030 ನಲ್ಲಿ. ಇದರಲ್ಲಿ ನಾವು ಮಿಯಾವಾಕಿ ಮಾಡೆಲ್ ವಿ ಹ್ಯಾವ್ ಯೂಸ್ಡ್ ಫಾರ್ ದ ಪ್ಲಾಂಟೇಶನ್. ಈಗ ನಾವು ವಿ ಆರ್ ಇನ್ ದಟ್ ಪ್ರೋಸೆಸ್ ಆಫ್ ಸಸ್ಟೆನೆನ್ಸ್ ಟು ಎನ್ಶೋರ್ ದಟ್ ಆಲ್ ದೀಸ್ ಟ್ರೀಸ್ ಲಿವ್ and they grow into their full grown trees. ಒಂದು 3 ವರ್ಷ 5 ವರ್ಷದಲ್ಲಿ you will find many other biological organisms in this particular Miyawaki forest, including small animals, birds, ಅದೆಲ್ಲ. ಈಗ ನಾವು ಇರೋದು this is because of plantation done by our forefathers. ಈಗ ನಾವು ಇದು ಮಾಡಿದರೆ this is going to be there for our ಫ್ಯೂಚರ್ ಜನರೇಷನ್ಸ್. ನಾವು ಪ್ರತಿಯೊಂದು ಪ್ಲಾಂಟೇಶನ್ ಸೈಟ್ಗೂ ಕೂಡ ಪ್ರಾಧಿಕಾರದ ವತಿಯಿಂದ ಒಬ್ಬೊಬ್ಬರು ಅಧಿಕಾರಿಗಳನ್ನ ನೇಮಿಸಲಾಗಿದೆ. ಮತ್ತು ನಾವು ಮಾಸಿಕ ಸಭೆಯನ್ನು ಕೂಡ ಮಾಡ್ತಾ ಇದ್ದೀವಿ. Now this is, we have crossed what was there last year and this is a world record. Now they will give, I think we have achieved around 15,60,000 or 55,000 something. So that exact number they will give us. But we have crossed whatever we had aimed also. And Karnataka has achieved it. I would very proudly announce that we have achieved it and we have done it. There is no doubt about that. ಗಿಡ ನೆಡುವುದು ಸುಲಭ, ಆದರೆ ಅದರ ನಿರ್ವಹಣೆಗೆ ತಪಸ್ಸು ಮತ್ತು ಶ್ರದ್ಧೆ ಬೇಕು. ದಾಖಲೆ ಆದ ಮೇಲೆ BDA ಈ ಶ್ರದ್ಧೆಯಿಂದ ಹಿಂದೆ ಸರಿದಿಲ್ಲ. 3 ವರ್ಷಗಳ ನಿರ್ವಹಣೆಗೆ ಟೊಂಕ ಕಟ್ಟಿ ನಿಂತಿದೆ. BDA ತನ್ನ ಜವಾಬ್ದಾರಿಯನ್ನು 3 ವರ್ಷ ಸಸಿಗಳನ್ನು ನಿರ್ವಹಿಸುವ ಮೂಲಕ ನೆರವೇರಿಸಲಿದೆ ಎಂಬುದು ಅದರ ಬದ್ಧತೆ. ಆ ಬದ್ಧತೆ ಬೆಂಗಳೂರಿಗೆ ಯಾವ ರೀತಿಯ ಹಸಿರು ಕಾಡನ್ನು ಸೃಷ್ಟಿಸಲಿದೆ ಎಂಬುದನ್ನು ಕಾದು ನೋಡಬೇಕಿದೆ.